ಜಾತ್ಯತೀತ ಜನತಾದಳದ ಸಂಘಟನೆಯು ಕೂಡ ಭರದಿಂದ ಸಾಗಿದೆ ಅಂತಲೇ ಹೇಳ್ಬೋದು. ಯುವ ಜಾತ್ಯತೀತ ಜನತಾದಳದ ಒಂದು ಅಧ್ಯಕ್ಷರ ನೇತೃತ್ವದಲ್ಲಿ ಇವತ್ತು ಧಾರವಾಡ ಜಿಲ್ಲೆಯ ಸಭೆ ಕೂಡ ಯಶಸ್ವಿಯಾಗಿದೆ. SIR ಮತದಾರರ ಪಟ್ಟಿ ಪರಿಷ್ಕರಣೆಯ ಒಂದು ಸಭೆ ಕೂಡ ಯಶಸ್ವಿಯಾಗಿದೆ. ಗುರುರಾಜ್ ಹುಣಸಿಮರದವರ ನೇತೃತ್ವದಲ್ಲಿ ಹಾಗೂ ಭೀಮರಾಯ ಗುಡೇನಕಟ್ಟಿ ಅವರ ಒಂದು ಅಧ್ಯಕ್ಷತೆಯಲ್ಲಿ ನಡೆದಿರತಕ್ಕಂಥ ಈ ಒಂದು ಸಭೆ ಬಹಳ ಅತ್ಯಂತ ಮಹತ್ವಪೂರ್ಣೆಯನ್ನು ಕಂಡುಕೊಂಡಿತ್ತು ಅಂತಲೇ ಹೇಳ್ಬೋದು. ಜಾತ್ಯತೀತ ಜನತಾದಳದ ಒಂದು ಸಭೆ ಕೂಡ ಸರಣಿ ಸಭೆಗಳು ನಡೀತಾ ಇದೆ. ಸಾಕಷ್ಟು ಯುವ ಪಡೆಯು ಕೂಡ ಸಂಘಟನೆಗೆ ಜಾಯ್ನ್ ಆಗ್ತಾ ಇದ್ದಾರೆ. ಇಲ್ಲಿ ವೀಕ್ಷಕರೇ, ನಾವು ನಿಮಗೆ ತೋರಿಸ್ತಾ ಇದ್ದೀವಿ, ಸಾಕಷ್ಟು ಯುವ ಪಡೆ ಜಾತ್ಯತೀತ ಜನತಾದಳಕ್ಕೆ ಹರಿದು ಬರ್ತಾ ಇದೆ ಅಂತಾನೆ ಹೇಳ್ಬೋದು. ಸಭೆಗೆ ಒಂಥರ ಒಂದು ಕಳೆ ಬಂದಂಗೆ, ಅದಕ್ಕೆ ತಮಗೆ ನಾನು ಮತ್ತೊಮ್ಮೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ JDSನ ಅಖಂಡ ಉತ್ತರ ಕರ್ನಾಟಕ ಭಾಗದ ಹೆಮ್ಮೆಯ ಲೀಡರ್ ಆಗಿರ್ತಕ್ಕಂಥ ಗುರುರಾಜ್ ಹುಣಸಿಮರದವರು ಈ ಸಭೆಗೆ ಒಂದು ಜ್ವರ ಚಪ್ಪಾಳೆ ಮೂಲಕ ನಿಮ್ಗೆ ಸ್ವಾಗತ ಕೋರ್ತೀನಿ. ಅದೇ ರೀತಿ ರಾಜ್ಯದ ದಲಿತ ಸಂಘರ್ಷ ಸಮಿತಿಯ ರಾಜ್ಯದ ಸೆಕ್ರೆಟರಿ ಆಗಿರ್ತಕ್ಕಂಥ ಹಾಗೂ ನಮ್ಮ JDS ಪಕ್ಷದವರೇ ಆಗಿರ್ತಕ್ಕಂಥ ಸುರೇಶ್ ನವಲೂರನ್ನು ಜ್ವರದ ಚಪ್ಪಾಳೆ ಮೂಲಕ ಸ್ವಾಗತಿಸ್ತೀನಿ. ಅದೇ ರೀತಿ ನಮ್ಮ ಮತ್ತೋರ್ವ ನಾಯಕರಾಗಿರ್ತಕ್ಕಂಥ 15 ವರ್ಷಗಳ ಕಾಲ JDSನಲ್ಲೇ ಒಂದು ಗುರುರಾಜ್ ಸರ್ ಜೊತೆಗೆ ಬೆನ್ನೆಲುಬಾಗಿ ನಿಂತು ನಮ್ಮ ಜೊತೆಗೆ ಕೈ ಜೋಡಿಸಿ ನಾವು ನಿಮ್ಮ ಜೊತೆಗೆ ಸದಾ ಇರ್ತೀವಿ ಅಂತ ಹೇಳಿದಂಥ ಮಾದೇವಣ್ಣ ಕಾಂಬ್ಳೆ ಅವ್ರಿಗೆ ಜ್ವರ ಚಪ್ಪಾಳೆ ಸ್ವಾಗತವನ್ನ ಕೋರ್ತೀವಿ. ಅದೇ ರೀತಿ ಈ ಒಂದು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಮತ್ತು ತಮ್ಮೆಲ್ಲರನ್ನ ಕರೆದು ಇವತ್ತು ಯೂತ್ ಸಂಘಟನೆಯನ್ನು ಮಾಡಲಿಕ್ಕೆ ಒಂದು ಬೆನ್ನೆಲುಬಾಗಿ ತಮ್ಮೆಲ್ಲರನ್ನು ಕೂಡಿಸಿ ಒಂದು ಒಕ್ಕೂರಲಾದಂತಹ ಮುಂದಿನ ಸಂದೇಶವನ್ನು ಯುವಕರ ಒಂದು ಪಡೆಯನ್ನು ಕಟ್ಟಲಿಕ್ಕೆ ಕಂಕಣಬದ್ಧವಾಗಿ ನಿಂತ ನಮ್ಮ ಭೀಮರಾಯ್ ಅವರಿಗೂ ಕೂಡ ಜ್ವರದ ಚಪ್ಪಾಳೆಯನ್ನು ಅದೇ ರೀತಿ ಈ ಯೂತ್ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಮತ್ತು ಪುನೀತ್ ಅಡಗಲ್ ಅವರಿಗೂ ಕೂಡ ಈ ಸಭೆಗೆ ನಾವು ಜ್ವರ ಚಪ್ಪಾಳೆ ಮೂಲಕ ಸ್ವಾಗತ ಮತ್ತು ಅದೇ ರೀತಿ ಯುವ ಮುಖಂಡರಾಗಿರ್ತಕ್ಕಂಥ ಅಸ್ಲಂ ಕಾಜಿ ಅವರಿಗೂ ಕೂಡ ಈ ಸಭೆಗೆ ಸ್ವಾಗತವನ್ನು ಕೋರ್ತೀನಿ. ಅವರಿವರ ಎನ್ನದೆ ಜಾತ್ಯತೀತ ಜನತಾದಳಕ್ಕೆ, ಯುವ ಜಾತ್ಯತೀತ ಜನತಾದಳಕ್ಕೆ ಏನೇ ಬರಲಿ ಏನೇ ಬರಲಿ